ತುಮಕೂರಿನ ಯುವಕ ಜೊತೆ ಪಾಕ್ ಮಹಿಳೆ ಮದುವೆ ಆಗಿದ್ದು, ಮೂವರನ್ನ ಮದುವೆಯಾಗಿ ಬಂದ ಪಾಕ್ ಮಹಿಳೆಯರು 10 ವರ್ಷದ ಹಿಂದೆ ಮದುವೆಯಾಗಿ ಬಂದಿದ್ದ ಮಹಿಳೆಯರವರು ಮೂವರು ಪಾಕ್ ಪ್ರಜೆಗಳು ವಾಸವಾಗಿದ್ದಾರೆ ತುಮಕೂರಲ್ಲಿ. ಇಲ್ಲಿ ತುಮಕೂರಲ್ಲಿ ಗೃಹ ಸಚಿವರ ಜಿಲ್ಲೆಯಲ್ಲಿ ಅವ್ರು ಯಾವ ವೀಸಾ ಮೇಲೆ ಬಂದಿದ್ದಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರದ್ದು ಏನು ಅಂತ ಗೊತ್ತಿಲ್ಲ, ನೋಡ್ಬೇಕೀಗ. ಏನೇ ಇರಲಿ, ಕಳಿಸಿ ಊರಿಗೆ, ಪಾಕಿಸ್ತಾನಕ್ಕೆ ಸಾಕು. ಬುದ್ಧಿ ಬರಬೇಕಿಲ್ಲ ಅಂದ್ರೆ ಬುದ್ಧಿ ಕಲಿಯಲ್ಲ. ನಾವು ನೋಡ್ತೀವಿ, ಆಡ್ತೀವಿ, ಮೀಟಿಂಗ್ ಕೇಳ್ತೀವಿ, ಅಪೋಸಿಷನ್ ಪಾರ್ಟಿಯವ್ರು ಏನು ಹೇಳ್ತಾರೋ, ಜನ ಏನು ಮಾತಾಡ್ಕೊಳ್ತಾರೋ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕೇಂದ್ರ ಸರ್ಕಾರ. ಈಗ ಯಾರೆಲ್ಲ ಮಾತಾಡಬೇಕು ಅಂದ್ಕೊಂಡಿದ್ದಾರೋ ನೀವು ಹೋಗಿ ಮಾತಾಡ್ಕೊಳ್ಳಿ. ಈಗ ಆ ಸಮಯ ಮುಗೀತು. ಇನ್ನೇನಿದ್ರು ಆ್ಯಕ್ಷನ್ ಅಷ್ಟೇ. ಆ್ಯಕ್ಟಿಂಗ್ ಎಲ್ಲ ಮುಗೀತು, ಆ್ಯಕ್ಟಿಂಗ್ ಎಲ್ಲ ಮುಗೀತು. ಅಯ್ಯೋ ಹೋಗ್ಲಿ ಬಿಡಿ, ಅವ್ರದ್ದು ರಕ್ತನೇ ಮೈಯಲ್ಲಿ ಹರಿಯೋದು, ನಮ್ಮಂತೆ ಮನುಷ್ಯನೇ ಅವರು ಅಂಥೇಳಿ ಅಂತ ಇದ್ದಿದ್ದು ಕಾಲ ಮುಗೀತು. ಇನ್ನೇನಿದ್ರು ರಕ್ತ ಹರಿಸೋದೆ. ನಮ್ಮ ರಕ್ತ ಹರಿಸಿಲ್ವಾ? ಗನ್ ಪಾಯಿಂಟಲ್ಲಿ ಹುಡುಕಿ ಹೊಡೆದಿಲ್ವಾ ಗಂಡಸರನ್ನ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಒಂದು ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಮೂವರು ಪಾಕ್ ಪ್ರಜೆಗಳು ತುಮಕೂರಲ್ಲಿ ವಾಸವಾಗಿದ್ದಾರೆ. ಯಾವತ್ತು ಹೋಗ್ತಾರೆ ವಾಪಸ್ ಪಾಕಿಸ್ತಾನಕ್ಕೆ? ನಾಗೇಂದ್ರ ಬಾಬು, ಈಗೇನು ಇಡೀ ನಮ್ಮ ದೇಶದಲ್ಲಿ ಪಾಕಿಸ್ತಾನದ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನ ಕೂಡಲೇ ದೇಶದಿಂದ ವಾಪಸ್ ಕಳಿಸ್ಬೇಕು ಅಂತೇಳಿ ಈಗ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಂಥದ್ದು. ಈ ಬೆನ್ನಲ್ಲೇ ಈಗ ಅಂದ್ರೆ ಆಯಾ ರಾಜ್ಯದಲ್ಲಿ ಯಾರೆಲ್ಲ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಅಂತ ಈಗ ಪಟ್ಟಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಪಟ್ಟಿಯನ್ನು ಮಾಡಿದ್ರೆ, ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಯಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಅಂತೇಳಿ ಸರ್ಚ್ ಮಾಡಿದಾಗ ತುಮಕೂರಿನ ನಗರದಲ್ಲಿ 3 ಮಹಿಳೆಯರು ಪಾಕ್ ಪ್ರಜೆಗಳು ವಾಸ ಇದ್ದಾರೆ ಅಂತ ಈಗ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಏನು ಈಗಾಗಲೇ ಜಿಲ್ಲಾಡಳಿತ ಅವರ ಬಗ್ಗೆ ಈಗ ಮಾಹಿತಿಯನ್ನು ಕೂಡ ಈಗ ಕಲೆ ಹಾಕಿರ್ತಕ್ಕಂಥದ್ದು. 1967ರಲ್ಲಿ ಓರ್ವ ಪಾಕಿಸ್ತಾನದ ಮಹಿಳೆ ತುಮಕೂರಿನ ಒಂದು ಪುರುಷನ ಮದುವೆಯಾಗಿ ಇಲ್ಲೇ ಕೂಡ ವಾಸ ಆಗಿರ್ತಕ್ಕಂಥದ್ದು. ಅಂದಿನಿಂದಲೂ ಕೂಡ ಆ ಮಹಿಳೆಗೆ ಭಾರತದ ಪ್ರಜೆ ಅಂತ ಹೇಳಿ ಈಗ ಘೋಷಣೆಯನ್ನು ಕೂಡ ಮಾಡಿದೆ ಈಗ ಕೋರ್ಟು. ಆದ್ರೆ ಇನ್ನೂ ಕೂಡ ಭಾರತದ ಪೌರತ್ವವನ್ನು ಕೂಡ ಆ ಮಹಿಳೆಗೆ ನೀಡಿಲ್ಲ ಅಂತ ಕೂಡ ಈಗ ಪ್ರಾಥಮಿಕವಾಗಿ ಈಗ ಮಾಹಿತಿ ಕೂಡ ಬರ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನುಳಿದ 2 ಮಹಿಳೆಯರೆಂದರೆ ಅವರು ಕೂಡ ಕಳೆದ 10 ವರ್ಷದಿಂದ ಇದೇ ಒಂದು ತುಮಕೂರಿನಲ್ಲಿ ವಾಸ ಕೂಡ ಆಗಿರ್ತಕ್ಕಂಥದ್ದು. ಅವರು ಕೂಡ ಇವಾಗ ಇಬ್ಬರು ಲಾಂಗ್ ಡ್ಯೂರೇಷನ್ ವೀಸಾ ಪಡೆದು ಈಗ ವಾಸ ಆಗಿರ್ತಕ್ಕಂಥದ್ದು. ಸದ್ಯ ಈಗ ಕಾನೂನಾತ್ಮಕವಾಗಿ ಏನನ್ನ ಕ್ರಮ ತಗೋಬೇಕು ಅಂತ ಈಗ ಜಿಲ್ಲಾಡಳಿತ ಈಗ ಮಾಹಿತಿಯನ್ನು ಕೂಡ ಈಗ ಪಡೆದು ಈಗ ಸರ್ಕಾರ. ತುಮಕೂರಿನ ಯುವಕ ಜೊತೆ ಪಾಕ್ ಮಹಿಳೆ ಮದುವೆ ಆಗಿದ್ದು, ಮೂವರನ್ನ ಮದುವೆಯಾಗಿ ಬಂದ ಪಾಕ್ ಮಹಿಳೆಯರು 10 ವರ್ಷದ ಹಿಂದೆ ಮದುವೆಯಾಗಿ ಬಂದಿದ್ದ ಮಹಿಳೆಯರವರು ಮೂವರು ಪಾಕ್ ಪ್ರಜೆಗಳು ವಾಸವಾಗಿದ್ದಾರೆ ತುಮಕೂರಲ್ಲಿ. ಇಲ್ಲಿ ತುಮಕೂರಲ್ಲಿ ಗೃಹ ಸಚಿವರ ಜಿಲ್ಲೆಯಲ್ಲಿ ಅವ್ರು ಯಾವ ವೀಸಾ ಮೇಲೆ ಬಂದಿದ್ದಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರದ್ದು ಏನು ಅಂತ ಗೊತ್ತಿಲ್ಲ, ನೋಡ್ಬೇಕೀಗ. ಏನೇ ಇರಲಿ, ಕಳಿಸಿ ಊರಿಗೆ, ಪಾಕಿಸ್ತಾನಕ್ಕೆ ಸಾಕು. ಬುದ್ಧಿ ಬರಬೇಕಿಲ್ಲ ಅಂದ್ರೆ ಬುದ್ಧಿ ಕಲಿಯಲ್ಲ. ನಾವು ನೋಡ್ತೀವಿ, ಆಡ್ತೀವಿ, ಮೀಟಿಂಗ್ ಕೇಳ್ತೀವಿ, ಅಪೋಸಿಷನ್ ಪಾರ್ಟಿಯವ್ರು ಏನು ಹೇಳ್ತಾರೋ, ಜನ ಏನು ಮಾತಾಡ್ಕೊಳ್ತಾರೋ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕೇಂದ್ರ ಸರ್ಕಾರ. ಈಗ ಯಾರೆಲ್ಲ ಮಾತಾಡಬೇಕು ಅಂದ್ಕೊಂಡಿದ್ದಾರೋ ನೀವು ಹೋಗಿ ಮಾತಾಡ್ಕೊಳ್ಳಿ. ಈಗ ಆ ಸಮಯ ಮುಗೀತು. ಇನ್ನೇನಿದ್ರು ಆ್ಯಕ್ಷನ್ ಅಷ್ಟೇ. ಆ್ಯಕ್ಟಿಂಗ್ ಎಲ್ಲ ಮುಗೀತು, ಆ್ಯಕ್ಟಿಂಗ್ ಎಲ್ಲ ಮುಗೀತು. ಅಯ್ಯೋ ಹೋಗ್ಲಿ ಬಿಡಿ, ಅವ್ರದ್ದು ರಕ್ತನೇ ಮೈಯಲ್ಲಿ ಹರಿಯೋದು, ನಮ್ಮಂತೆ ಮನುಷ್ಯನೇ ಅವರು ಅಂಥೇಳಿ ಅಂತ ಇದ್ದಿದ್ದು ಕಾಲ ಮುಗೀತು. ಇನ್ನೇನಿದ್ರು ರಕ್ತ ಹರಿಸೋದೆ. ನಮ್ಮ ರಕ್ತ ಹರಿಸಿಲ್ವಾ? ಗನ್ ಪಾಯಿಂಟಲ್ಲಿ ಹುಡುಕಿ ಹೊಡೆದಿಲ್ವಾ ಗಂಡಸರನ್ನ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಒಂದು ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಮೂವರು ಪಾಕ್ ಪ್ರಜೆಗಳು ತುಮಕೂರಲ್ಲಿ ವಾಸವಾಗಿದ್ದಾರೆ. ಯಾವತ್ತು ಹೋಗ್ತಾರೆ ವಾಪಸ್ ಪಾಕಿಸ್ತಾನಕ್ಕೆ?
ನಾಗೇಂದ್ರ ಬಾಬು, ಈಗೇನು ಇಡೀ ನಮ್ಮ ದೇಶದಲ್ಲಿ ಪಾಕಿಸ್ತಾನದ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನ ಕೂಡಲೇ ದೇಶದಿಂದ ವಾಪಸ್ ಕಳಿಸ್ಬೇಕು ಅಂತೇಳಿ ಈಗ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಂಥದ್ದು. ಈ ಬೆನ್ನಲ್ಲೇ ಈಗ ಅಂದ್ರೆ ಆಯಾ ರಾಜ್ಯದಲ್ಲಿ ಯಾರೆಲ್ಲ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಅಂತ ಈಗ ಪಟ್ಟಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಪಟ್ಟಿಯನ್ನು ಮಾಡಿದ್ರೆ, ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಯಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಅಂತೇಳಿ ಸರ್ಚ್ ಮಾಡಿದಾಗ ತುಮಕೂರಿನ ನಗರದಲ್ಲಿ 3 ಮಹಿಳೆಯರು ಪಾಕ್ ಪ್ರಜೆಗಳು ವಾಸ ಇದ್ದಾರೆ ಅಂತ ಈಗ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಏನು ಈಗಾಗಲೇ ಜಿಲ್ಲಾಡಳಿತ ಅವರ ಬಗ್ಗೆ ಈಗ ಮಾಹಿತಿಯನ್ನು ಕೂಡ ಈಗ ಕಲೆ ಹಾಕಿರ್ತಕ್ಕಂಥದ್ದು. 1967ರಲ್ಲಿ ಓರ್ವ ಪಾಕಿಸ್ತಾನದ ಮಹಿಳೆ ತುಮಕೂರಿನ ಒಂದು ಪುರುಷನ ಮದುವೆಯಾಗಿ ಇಲ್ಲೇ ಕೂಡ ವಾಸ ಆಗಿರ್ತಕ್ಕಂಥದ್ದು. ಅಂದಿನಿಂದಲೂ ಕೂಡ ಆ ಮಹಿಳೆಗೆ ಭಾರತದ ಪ್ರಜೆ ಅಂತ ಹೇಳಿ ಈಗ ಘೋಷಣೆಯನ್ನು ಕೂಡ ಮಾಡಿದೆ ಈಗ ಕೋರ್ಟು. ಆದ್ರೆ ಇನ್ನೂ ಕೂಡ ಭಾರತದ ಪೌರತ್ವವನ್ನು ಕೂಡ ಆ ಮಹಿಳೆಗೆ ನೀಡಿಲ್ಲ ಅಂತ ಕೂಡ ಈಗ ಪ್ರಾಥಮಿಕವಾಗಿ ಈಗ ಮಾಹಿತಿ ಕೂಡ ಬರ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನುಳಿದ 2 ಮಹಿಳೆಯರೆಂದರೆ ಅವರು ಕೂಡ ಕಳೆದ 10 ವರ್ಷದಿಂದ ಇದೇ ಒಂದು ತುಮಕೂರಿನಲ್ಲಿ ವಾಸ ಕೂಡ ಆಗಿರ್ತಕ್ಕಂಥದ್ದು. ಅವರು ಕೂಡ ಇವಾಗ ಇಬ್ಬರು ಲಾಂಗ್ ಡ್ಯೂರೇಷನ್ ವೀಸಾ ಪಡೆದು ಈಗ ವಾಸ ಆಗಿರ್ತಕ್ಕಂಥದ್ದು. ಸದ್ಯ ಈಗ ಕಾನೂನಾತ್ಮಕವಾಗಿ ಏನನ್ನ ಕ್ರಮ ತಗೋಬೇಕು ಅಂತ ಈಗ ಜಿಲ್ಲಾಡಳಿತ ಈಗ ಮಾಹಿತಿಯನ್ನು ಕೂಡ ಈಗ ಪಡೆದು ಈಗ ಸರ್ಕಾರಕ್ಕೆ ಈಗ ಕ್ರಮನೂ ಕೂಡ ಕಳಿಸಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ತುಮಕೂರಿನ ಯುವಕ ಜೊತೆ ಪಾಕ್ ಮಹಿಳೆ ಮದುವೆ ಆಗಿದ್ದು, 3 ಮದುವೆಯಾಗಿ ಬಂದ ಪಾಕ್ ಮಹಿಳೆಯರು 10 ವರ್ಷದ ಹಿಂದೆ ಮದುವೆಯಾಗಿ ಬಂದಿದ್ದ ಮಹಿಳೆಯರವರು 3 ಪಾಕ್ ಪ್ರಜೆಗಳು ವಾಸವಾಗಿದ್ದಾರೆ ತುಮಕೂರಲ್ಲಿ. ಇಲ್ಲಿ ತುಮಕೂರಲ್ಲಿ ಗೃಹ ಸಚಿವರ ಜಿಲ್ಲೆಯಲ್ಲಿ ಅವ್ರು ಯಾವ ವೀಸಾ ಮೇಲೆ ಬಂದಿದ್ದಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರದ್ದು ಏನು ಅಂತ ಗೊತ್ತಿಲ್ಲ, ನೋಡ್ಬೇಕೀಗ. ಏನೇ ಇರಲಿ, ಕಳಿಸಿ ಊರಿಗೆ, ಪಾಕಿಸ್ತಾನಕ್ಕೆ ಸಾಕು. ಬುದ್ಧಿ ಬರಬೇಕಿಲ್ಲ ಅಂದ್ರೆ ಬುದ್ಧಿ ಕಲಿಯಲ್ಲ. ನಾವು ನೋಡ್ತೀವಿ, ಮಾಡ್ತೀವಿ, ಮೀಟಿಂಗ್ ಕೇಳ್ತೀವಿ, ಅಪೋಸಿಷನ್ ಪಾರ್ಟಿಯವ್ರು ಏನು ಹೇಳ್ತಾರೋ, ಜನ ಏನು ಮಾತಾಡ್ಕೊಳ್ತಾರೋ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕೇಂದ್ರ ಸರ್ಕಾರ. ಈಗ ಯಾರೆಲ್ಲ ಮಾತಾಡಬೇಕು ಅಂದ್ಕೊಂಡಿದ್ದಾರೋ ನೀವು ಹೋಗಿ ಮಾತಾಡ್ಕೊಳ್ಳಿ. ಈಗ ಆ ಸಮಯ ಮುಗೀತು. ಇನ್ನೇನಿದ್ರು ಆ್ಯಕ್ಷನ್ ಅಷ್ಟೇ. ಆ್ಯಕ್ಟಿಂಗ್ ಎಲ್ಲ ಮುಗೀತು, ಆ್ಯಕ್ಟಿಂಗ್ ಎಲ್ಲ ಮುಗೀತು. ಅಯ್ಯೋ ಹೋಗ್ಲಿ ಬಿಡಿ, ಅವ್ರದ್ದು ರಕ್ತನೇ ಮೈಯಲ್ಲಿ ಹರಿಯೋದು, ನಮ್ಮಂತೆ ಮನುಷ್ಯನೇ ಅವರು ಅಂಥೇಳಿ ಅಂತ ಇದ್ದಿದ್ದು ಕಾಲ ಮುಗೀತು. ಇನ್ನೇನಿದ್ರು ರಕ್ತ ಹರಿಸೋದೆ. ನಮ್ಮ ರಕ್ತ ಹರಿಸಿಲ್ವಾ? ಗನ್ ಪಾಯಿಂಟಲ್ಲಿ ಹುಡುಕಿ ಹೊಡೆದಿಲ್ವಾ ಗಂಡಸರನ್ನ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಒಂದು ಸಂಪರ್ಕದಲ್ಲಿದ್ದಾರೆ. ಜಗದೀಶ್, 3 ಪಾಕ್ ಪ್ರಜೆಗಳು ತುಮಕೂರಲ್ಲಿ ವಾಸವಾಗಿದ್ದಾರೆ. ಯಾವತ್ತು ಹೋಗ್ತಾರೆ ವಾಪಸ್ಸು ಪಾಕಿಸ್ತಾನಕ್ಕೆ? ನಾಗೇಂದ್ರ ಬಾಬು, ಈಗೇನು ಇಡೀ ನಮ್ಮ ದೇಶದಲ್ಲಿ ಪಾಕಿಸ್ತಾನದ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನ ಕೂಡಲೇ ದೇಶದಿಂದ ವಾಪಸ್ ಕಳಿಸ್ಬೇಕು ಅಂತೇಳಿ ಈಗ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಂಥದ್ದು. ಈ ಬೆನ್ನಲ್ಲೇ ಈಗ ಅಂದ್ರೆ ಆಯಾ ರಾಜ್ಯದಲ್ಲಿ ಯಾರೆಲ್ಲ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಅಂತ ಈಗ ಪಟ್ಟಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಪಟ್ಟಿಯನ್ನು ಮಾಡಿದ್ರೆ, ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಯಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಅಂತೇಳಿ ಸರ್ಚ್ ಮಾಡಿದಾಗ ತುಮಕೂರಿನ ನಗರದಲ್ಲಿ 3 ಮಹಿಳೆಯರು ಪಾಕ್ ಪ್ರಜೆಗಳು ವಾಸ ಇದ್ದಾರೆ ಅಂತ ಈಗ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಏನು ಈಗಾಗಲೇ ಜಿಲ್ಲಾಡಳಿತ ಅವರ ಬಗ್ಗೆ ಈಗ ಮಾಹಿತಿಯನ್ನು ಕೂಡ ಈಗ ಕಲೆ ಹಾಕಿರ್ತಕ್ಕಂಥದ್ದು. 1967ರಲ್ಲಿ ಓರ್ವ ಪಾಕಿಸ್ತಾನದ ಮಹಿಳೆ ತುಮಕೂರಿನ ಒಂದು ಪುರುಷನ ಮದುವೆಯಾಗಿ ಇಲ್ಲೇ ಕೂಡ ವಾಸ ಆಗಿರ್ತಕ್ಕಂಥದ್ದು. ಅಂದಿನಿಂದಲೂ ಕೂಡ ಆ ಮಹಿಳೆಗೆ ಭಾರತದ ಪ್ರಜೆ ಅಂತ ಹೇಳಿ ಈಗ ಘೋಷಣೆಯನ್ನು ಕೂಡ ಮಾಡಿದೆ ಈಗ ಕೋರ್ಟು. ಆದ್ರೆ ಇನ್ನೂ ಕೂಡ ಭಾರತದ ಪೌರತ್ವವನ್ನು ಕೂಡ ಆ ಮಹಿಳೆಗೆ ನೀಡಿಲ್ಲ ಅಂತ ಕೂಡ ಈಗ ಪ್ರಾಥಮಿಕವಾಗಿ ಈಗ ಮಾಹಿತಿ ಕೂಡ ಬರ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನುಳಿದ 2 ಮಹಿಳೆಯರೆಂದರೆ ಅವರು ಕೂಡ ಕಳೆದ 10 ವರ್ಷದಿಂದ ಇದೇ ಒಂದು ತುಮಕೂರಿನಲ್ಲಿ ವಾಸ ಕೂಡ ಆಗಿರ್ತಕ್ಕಂಥದ್ದು. ಅವರು ಕೂಡ ಇವಾಗ ಇಬ್ಬರು ಲಾಂಗ್ ಡ್ಯೂರೇಷನ್ ವೀಸಾ ಪಡೆದು ಈಗ ವಾಸ ಆಗಿರ್ತಕ್ಕಂಥದ್ದು. ಸದ್ಯ ಈಗ ಕಾನೂನಾತ್ಮಕವಾಗಿ ಏನನ್ನ ಕ್ರಮ ತಗೋಬೇಕು ಅಂತ ಈಗ ಜಿಲ್ಲಾಡಳಿತ ಈಗ ಮಾಹಿತಿಯನ್ನು ಕೂಡ ಈಗ ಪಡೆದು ಈಗ ಸರ್ಕಾರಕ್ಕೆ ಈಗ ಕ್ರಮನೂ ಕೂಡ ಕಳಿಸಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ತುಮಕೂರಿನ ಯುವಕ ಜೊತೆ ಪಾಕ್ ಮಹಿಳೆ ಮದುವೆ ಆಗಿದ್ದು, 3 ಮದುವೆಯಾಗಿ ಬಂದ ಪಾಕ್ ಮಹಿಳೆಯರು 10 ವರ್ಷದ ಹಿಂದೆ ಮದುವೆಯಾಗಿ ಬಂದಿದ್ದ ಮಹಿಳೆಯರವರು 3 ಪಾಕ್ ಪ್ರಜೆಗಳು ವಾಸವಾಗಿದ್ದಾರೆ ತುಮಕೂರಲ್ಲಿ. ಇಲ್ಲಿ ತುಮಕೂರಲ್ಲಿ ಗೃಹ ಸಚಿವರ ಜಿಲ್ಲೆಯಲ್ಲಿ
ಅವ್ರು ಯಾವ ವೀಸಾ ಮೇಲೆ ಬಂದಿದ್ದಾರೋ ಗೊತ್ತಿಲ್ಲ. ಅದು ಮೋಸ್ಟ್ಲಿ ಅವ್ರದ್ದು ಏನಂತ ಗೊತ್ತಿಲ್ಲ, ನೋಡ್ಬೇಕೀಗ. ಏನೇ ಇರಲಿ, ಕಳಿಸಿ ಊರಿಗೆ, ಪಾಕಿಸ್ತಾನಕ್ಕೆ ಸಾಕು. ಬುದ್ಧಿ ಬರಬೇಕಿಲ್ಲ ಅಂದ್ರೆ ಬುದ್ಧಿ ಕಲಿಯಲ್ಲ. ನಾವು ನೋಡ್ತೀವಿ, ಆಡ್ತೀವಿ, ಮೀಟಿಂಗ್ ಕೇಳ್ತೀವಿ, ಅಪೋಸಿಷನ್ ಪಾರ್ಟಿಯವ್ರು ಏನು ಹೇಳ್ತಾರೋ, ಜನ ಏನು ಮಾತಾಡ್ಕೊಳ್ತಾರೋ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕೇಂದ್ರ ಸರ್ಕಾರ. ಈಗ ಯಾರೆಲ್ಲ ಮಾತಾಡಬೇಕು ಅಂದ್ಕೊಂಡಿದ್ದಾರೋ ನೀವು ಹೋಗಿ ಮಾತಾಡ್ಕೊಳ್ಳಿ. ಈಗ ಆ ಸಮಯ ಮುಗೀತು. ಇನ್ನೇನಿದ್ರು ಆ್ಯಕ್ಷನ್ ಅಷ್ಟೇ. ಆ್ಯಕ್ಟಿಂಗ್ ಎಲ್ಲ ಮುಗೀತು, ಆ್ಯಕ್ಟಿಂಗ್ ಎಲ್ಲ ಮುಗೀತು. ಅಯ್ಯೋ ಹೋಗ್ಲಿ ಬಿಡಿ, ಅವ್ರದ್ದು ರಕ್ತನೇ ಮೈಯಲ್ಲಿ ಹರಿಯೋದು, ನಮ್ಮಂತೆ ಮನುಷ್ಯರೇ ಅವರು ಅಂಥೇಳಿ ಅಂತ ಇದ್ದಿದ್ದು ಕಾಲ ಮುಗೀತು. ಇನ್ನೇನಿದ್ರು ರಕ್ತ ಹರಿಸೋದೆ. ನಮ್ಮ ರಕ್ತ ಹರಿಸಿಲ್ವಾ? ಗನ್ ಪಾಯಿಂಟಲ್ಲಿ ಹುಡುಕಿ ಹೊಡೆದಿಲ್ವಾ ಗಂಡಸ್ರನ್ನ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಒಂದು ಸಂಪರ್ಕದಲ್ಲಿದ್ದಾರೆ. ಜಗದೀಶ್, 3 ಪಾಕ್ ಪ್ರಜೆಗಳು ತುಮಕೂರಲ್ಲಿ ವಾಸವಾಗಿದ್ದಾರೆ. ಯಾವತ್ತು ಹೋಗ್ತಾರೆ ವಾಪಸ್ಸು ಪಾಕಿಸ್ತಾನಕ್ಕೆ? ನಾಗೇಂದ್ರ ಬಾಬು, ಈಗೇನು ಇಡೀ ನಮ್ಮ ದೇಶದಲ್ಲಿ ಪಾಕಿಸ್ತಾನದ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನ ಕೂಡಲೇ ದೇಶದಿಂದ ವಾಪಸ್ ಕಳಿಸ್ಬೇಕು ಅಂತೇಳಿ ಈಗ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಂಥದ್ದು. ಈ ಬೆನ್ನಲ್ಲೇ ಈಗ ಅಂದ್ರೆ ಆಯಾ ರಾಜ್ಯದಲ್ಲಿ ಯಾರೆಲ್ಲ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಅಂತ ಈಗ ಪಟ್ಟಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಪಟ್ಟಿಯನ್ನು ಮಾಡಿದ್ರೆ, ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಯಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಅಂತೇಳಿ ಸರ್ಚ್ ಮಾಡಿದಾಗ ತುಮಕೂರಿನ ನಗರದಲ್ಲಿ 3 ಮಹಿಳೆಯರು ಪಾಕ್ ಪ್ರಜೆಗಳು ವಾಸ ಇದ್ದಾರೆ ಅಂತ ಈಗ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಏನು ಈಗಾಗಲೇ ಜಿಲ್ಲಾಡಳಿತ ಅವರ ಬಗ್ಗೆ ಈಗ ಮಾಹಿತಿಯನ್ನು ಕೂಡ ಈಗ ಕಲೆ ಹಾಕಿರ್ತಕ್ಕಂಥದ್ದು. 1967ರಲ್ಲಿ ಓರ್ವ ಪಾಕಿಸ್ತಾನದ ಮಹಿಳೆ ತುಮಕೂರಿನ ಒಂದು ಪುರುಷನ ಮದುವೆಯಾಗಿ ಇಲ್ಲೇ ಕೂಡ ವಾಸ ಆಗಿರ್ತಕ್ಕಂಥದ್ದು. ಅಂದಿನಿಂದಲೂ ಕೂಡ ಆ ಮಹಿಳೆಗೆ ಭಾರತದ ಪ್ರಜೆ ಅಂತ ಹೇಳಿ ಈಗ ಘೋಷಣೆಯನ್ನು ಕೂಡ ಮಾಡಿದೆ ಈಗ ಕೋರ್ಟು. ಆದ್ರೆ ಇನ್ನೂ ಕೂಡ ಭಾರತದ ಪೌರತ್ವವನ್ನು ಕೂಡ ಆ ಮಹಿಳೆಗೆ ನೀಡಿಲ್ಲ ಅಂತ ಕೂಡ ಈಗ ಪ್ರಾಥಮಿಕವಾಗಿ ಈಗ ಮಾಹಿತಿ ಕೂಡ ಬರ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನುಳಿದ 2 ಮಹಿಳೆಯರೆಂದರೆ ಅವರು ಕೂಡ ಕಳೆದ 10 ವರ್ಷದಿಂದ ಇದೇ ಒಂದು ತುಮಕೂರಿನಲ್ಲಿ ವಾಸ ಕೂಡ ಆಗಿರ್ತಕ್ಕಂಥದ್ದು. ಅವರು ಕೂಡ ಇವಾಗ ಇಬ್ಬರು ಲಾಂಗ್ ಡ್ಯೂರೇಷನ್ ವೀಸಾ ಪಡೆದು ಈಗ ವಾಸ ಆಗಿರ್ತಕ್ಕಂಥದ್ದು. ಸದ್ಯ ಈಗ ಕಾನೂನಾತ್ಮಕವಾಗಿ ಏನನ್ನ ಕ್ರಮ ತಗೋಬೇಕು ಅಂತ ಈಗ ಜಿಲ್ಲಾಡಳಿತ ಈಗ ಮಾಹಿತಿಯನ್ನು ಕೂಡ ಈಗ ಪಡೆದು ಈಗ ಸರ್ಕಾರಕ್ಕೆ ಈಗ ಕ್ರಮವನ್ನು ಕೂಡ ಕಳಿಸಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಜಗದೀಶ್.